ಹಲೋ ಸ್ಪರ್ಧಾ ಮಿತ್ರರೇ. ಸೊ ಈ ಒಂದು ವಿಡಿಯೋದೊಳಗಡೆ ನಾವೇನಪ್ಪ ಅಂತಂದರೆ ಯಾರ್ಯಾರು PSIಗೆ ಓದ್ತಾ ಇದ್ರು ಸೊ ಅವ್ರಿಗೊಂದು ಕಹಿ ಸುದ್ದಿ ಇದೆ. ಸ್ಟಾರ್ಟಿಂಗ್ ನಾನು ಹೇಳ್ತೀನಿ, ಸೊ ಸಸ್ಪೆನ್ಸ್ ಏನಿಲ್ಲ ಇದರಲ್ಲಿ. ಕಹಿ ಸುದ್ದಿ ಇದೆ. ಸೊ ಅದು ಏನಪ್ಪ ಅಂದರೆ ಬರೋ 3-4 ತಿಂಗಳವರೆಗೂ ಯಾವುದೇ ರೀತಿಯಾದ PSI ನೇಮಕಾತಿ ಇಲ್ಲ. ಸೊ ಏನಕ್ಕೆ ರೀಸನ್ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇದು ಏನಪ್ಪ ಅಂದ್ರೆ ಕನ್ನಡಪ್ರಭ ವಾರ್ತೆಯಿಂದ ತೆಗೆದುಕೊಂಡಿರ್ತಕ್ಕಂಥ ನ್ಯೂಸ್ ಆಗಿದೆ. ಸೊ ಏನಪ್ಪ ಅಂತಂದರೆ ಫಸ್ಟ್ ಇನಿಷಿಯಲಿ ಏನಾಗಿತ್ತು ಅಂತ ಡಿಸ್ಕಸ್ ಮಾಡೋಣ. ಏನಾಗಿತ್ತಪ್ಪ ಅಂತಂದರೆ ಇದನ್ನು ಡೀಟೇಲಾಗಿ ನೋಡೋಣ. ಆದರೆ ಸೊ ಇಲ್ಲಿ 2021 ಒಳಗಡೆ ಸೊ 545 ಮತ್ತು 402 PSIಗೆ ಕನ್ಫರ್ಮ್ ಆಗಿತ್ತು. ಸೊ ಅದಾಗಿ ಅದರಲ್ಲಿ ಅಕ್ರಮ ಕಂಡು ಬಂತು ಸ್ನೇಹಿತರೆ. ಸೊ ಅಕ್ರಮ ಕಂಡು ಬಂದಾಗ ಗೌರ್ಮೆಂಟ್ ಏನು ಮಾಡ್ತು, ಸೊ ಆ ಒಂದು 2 ನೇಮಕಾತಿಗಳನ್ನ ಸ್ಟೇ ಇಟ್ಟು ಹಿಂಬಡ್ತಿರ್ತಕ್ಕಂಥ ಅಂದರೆ ವಯಸ್ಸಿನ ಆಧಾರದ ಮೇಲೆ PSI ನೇಮಕಾತಿಗೆ ಅಂದರೆ PSI ಖಾಲಿ ಹುದ್ದೆಗಳಿಗೆ ಅವರಿಗೆ ಮುಂಬಡ್ತಿ ಕೊಟ್ಟರು. ಅಂದರೆ ವಯಸ್ಸು ಆದವರಿಗೆ ವಯಸ್ಸಿನ ಆಧಾರದ ಮೇಲೆ ಅವರಿಗೆ PSIನ ತುಂಬಿಕೊಂಡ್ರು. ಸೊ ಹಾಗಾಗಿ ಈ ಒಂದು ಅಕ್ರಮ ಆಧಾರದ ಮೇಲೆ 3-4 ವರ್ಷ ಇದೇ ಸ್ಟೇ ಹಿಡ್ಕೊಂತು. ಸೊ ಇವಾಗ ಪ್ರೆಸೆಂಟ್ ಕೂಡ ಅವರು ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ. ಸೊ ಅಷ್ಟು 10,000 ತುಂಬ್ಕೊತೀವಿ 20,000 ತುಂಬ್ಕೊತೀವಿ ಅಂತ ಇನ್ನೊಂದು ನ್ಯೂಸ್ ಒಳಗಡೆ ಹೇಳಿದ್ದಾರೆ. ಸೊ ಅದು ಬರೀ ಪಬ್ಲಿಸಿಟಿಗೆ ಮಾತ್ರ. ಸೊ ಪಬ್ಲಿಸಿಟಿಗೆ ಮಾತ್ರ ಹೇಳಿರ್ತಕ್ಕಂಥದ್ದು. ಪ್ರೆಸೆಂಟ್ ಹೇಳಬೇಕಂದ್ರೆ ಒಬ್ಬರು ಹಿರಿಯ ಅಧಿಕಾರಿಗಳು ಏನು ಹೇಳಿದ್ರಪ್ಪ ಅಂತಂದರೆ ಈ PSI ಹುದ್ದೆಗಳು ಎಲ್ಲವುಗಳು ಏನಾಗಿದ್ದಾವೆ, ಸೊ ಹಿಂಬಡ್ತಿರ್ತಕ್ಕಂಥವುಗಳಿಗೆ ಹಿರಿಯರ ಅಂದರೆ ಅವ್ರ ವಯಸ್ಸಿನ ಆಧಾರದ ಮೇಲೆ ಅವ್ರಿಗೆ ಮುಂಬಡ್ತಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಖಾಲಿ ಇರ್ತಕ್ಕಂಥದ್ದು ಕಡಿಮೆ. ಸೊ ತೋರಿಸ್ಕೊಳ್ಳೋದು ಖಾಲಿದ ಅಂತ ತೋರಿಸ್ಕೊಳ್ತಾರೆ, ಬಟ್ ಅಲ್ಲಿ ಖಾಲಿ ಇರ್ತಕ್ಕಂಥದ್ದು ಕಡಿಮೆ, ವಯಸ್ಸಿನ ಆಧಾರದ ಮೇಲೆ ಮುಂಬಡ್ತಿ ಕೊಟ್ಟು ಸೊ ಪ್ರೆಸೆಂಟ್ ಏನಪ್ಪ ಅಂದರೆ ಎಲ್ಲನೂ ಹಿಡ್ಕೊಂಡು ಕುಂತು ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಮಗೇನಪ್ಪ ಅಂದ್ರೆ ಬರೀ ನ್ಯೂಸ್ ಕೊಡೋದು. ಸೊ PSI ಅಷ್ಟು ಕರಿತೀವಿ ಇಷ್ಟು ಕರಿತೀವಿ ಅಂತೇಳಿ ಸೊ ಯಾವುದೇ ರೀತಿಯಾದ ಕನ್ಫರ್ಮ್ ಅಂತೂ ಮಾಡೋಂಗಿಲ್ಲ. ಸೊ ಹಂಗಾಗಿ ಈ ಒಂದು ನಾವು ಮತ್ತು ಇನ್ನೊಂದು ಈ ಸ್ಟೂಡೆಂಟ್ಸ್ ತಪ್ಪು ತಿಳ್ಕೊಂಡಿರೋದು ಏನಪ್ಪ ಅಂತಂದರೆ ಈ ಕಾಂಗ್ರೆಸ್ ಸರ್ಕಾರದಿಂದ ಈ ತಪ್ಪಾಗಿದೆ ಅಂತ ಅನ್ಕೊತೀವಿ. ಸೊ ನಮ್ಮ ಹಣೆ ಬರ ನೋಡ್ರಿ. ಸೊ ಯಾವುದೇ ಸರ್ಕಾರ ಬಂದರೂ ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥದ್ದನ್ನು ಇವ್ರು ಸರಿಪಡಿಸ್ತಾರೆ ಅನ್ನೋದಕ್ಕಿಂತ ಇನ್ನಷ್ಟು ಹದಗೆಡಿಸ್ತಾರೆ ಅನ್ನೋದೇ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ BJP ಸರ್ಕಾರ ಇದ್ದಾಗ ಏನಪ್ಪ ಅಂತಂದರೆ ಅವ್ರು ಮುಂಬಡ್ತಿ ಕೊಟ್ಟರು. ಸೊ ಪ್ರೆಸೆಂಟ್ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಸೊ ಕಾಂಗ್ರೆಸ್ ಸರ್ಕಾರ ಅದನ್ನೇ ಫಾಲೋ ಮಾಡಾಕತ್ತೈತಿ. ಸೊ ಹಾಗಾಗಿ ಯಾವುದೇ ರೀತಿಯಾದ ಕನ್ಫರ್ಮ್ ಕೂಡ ಆಗ್ತಾಯಿಲ್ಲ. ಮತ್ತೇನಪ್ಪ ಅಂದ್ರೆ ಅಕ್ರಮ ಮತ್ತು ಇಂಟರ್ನಲ್ ರಿಸರ್ವೇಷನ್ ಅಂತ ಹೇಳ್ಕೊಂಡು ರೀಸನ್ ಹಾಕ್ಕೊಂಡು ಬರೀ ಮುಂದಕ್ಕೆ ಹಾಕ್ಕೊಂತ ಹೋಗ್ತಾ ಇದ್ದಾರೆ. ಸೊ ಆಲ್ರೆಡಿ ನಾವು ಧಾರವಾಡದಾಗ ಸ್ಟ್ರೈಕ್ ಮಾಡಿದಾಗ ಕೂಡ ಏನಪ್ಪ ಅಂದ್ರೆ ಇನ್ನಷ್ಟು ದಿನಗಳು ಕನ್ಫರ್ಮ್ ಮಾಡ್ತೀವಿ ಅಂತ ಹೇಳಿ ಬರೀ 1-2 FDA SD ಕನ್ಫರ್ಮ್ ಮಾಡಿಕೊಂಡು ಸೊ ಅದ್ರ ಮೇಲೆ ಸ್ಟೂಡೆಂಟ್ಸ್ಗಳನ್ನ ಡಿಸ್ಟ್ರಾಕ್ಟ್ ಮಾಡಿ ಸೊ ಅವರು ಆರಾಮಾಗಿದ್ದಾರೆ. ಸೊ ಹಾಗಾಗಿ ಇನ್ನೂ ಒಂದು ಸಲ ಸೊ ಆ ರೀತಿಯಾಗಿ ಏನು ಮೊನ್ನೆ ಸ್ಟ್ರೈಕ್ ಆಗಿತ್ತಲ್ಲ, ಸೊ ಆ ರೀತಿಯಾಗಿ ಇನ್ನೂ ಒಂದು ಸಲ ಏನಾದರೂ ಸ್ಟ್ರೈಕ್ ಆಗಿದ್ದೇ ಆದರೆ ಸೊ ಭಾರಿ ಪ್ರೆಷರ್ ಬೀಳುತ್ತೆ. ಸೊ ಹಾಗಾಗಿ ಅವ್ರು ಕನ್ಫರ್ಮ್ ಕೂಡ ತುಂಬ ಜಲ್ದಿ ಮಾಡ್ತಾರೆ. ಸೊ ನೋಡಿರಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಈ ನ್ಯೂಸ್ ಒಳಗಡೆ, PSIಗಳ ಬಡ್ತಿಗೆ ಬ್ರೇಕ್ ನೀಡಿದ್ದ ಹಿಂದಿನ ಸರ್ಕಾರ. ಅಂದರೆ PSIಗಳ ಬಡ್ತಿಗೆ ಅಂದರೆ ಏನಪ್ಪ ಅಂದರೆ ಪ್ರಮೋಷನ್ಗೆ ಬ್ರೇಕ್ ನೀಡಿತ್ತು ಹಿಂದಿನ ಸರ್ಕಾರ. ಬಟ್ ಆ 545 ಮತ್ತು 402 ಇದಾಯ್ತಲ್ಲ, ಅದು ಅವಾಗ ಮುಂಬಡ್ತಿ ಮಾಡಿಬಿಟ್ರು. ಸೊ ಹಾಗಾಗಿ ಹಿಂದಿನ BJP ಸರ್ಕಾರದ ಅವಧಿಯಲ್ಲಿ 2 ಹಂತದಲ್ಲಿ 545 PSI ಹುದ್ದೆಗಳಿಗೆ ಮತ್ತು 402ಗೆ ಆರಂಭಿಸಲಾಗಿತ್ತು. ಸೊ ಹಾಗೆ ಸೇವಾ ಹಿರಿತನದ ಆಧಾರದ ಮೇರೆಗೆ PSIಗಳಿಗೆ ಮುಂಬಡ್ತಿ ನೀಡಿದಂತೆ ಅಂದು DGP ಸುತ್ತೋಲೆ ಹೊರಡಿಸಿದ್ದರು. ಸೊ ಇದರಿಂದ ನೂರಾರು PSIಗಳು ನಿರಾಸೆಯನ್ನು ಕೂಡ ಗೊಂಡಿದ್ದರು. ಸೊ ಇವಾಗಿನ ಸರ್ಕಾರ ಕೂಡ ಅದನ್ನೇ ಮಾಡ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಎಚ್ಚೆತ್ಕೊಡ್ರಿ. ಏನಪ್ಪ ಅಂದರೆ ಇನ್ನೂ 3-4 ತಿಂಗಳೊಳಗರು ಇವು ಯಾವುದೇ ರೀತಿಯಾದ PSI ಅಂತೂ ಕನ್ಫರ್ಮ್ ಮಾಡೋಂಗಿಲ್ಲ. ಸೊ ಏನಾದರೆ ಒಂದು PC ಬಾಂಬ್ ಹೋಗಿಬೋದು, ಅಂದರೆ PC ಕನ್ಫರ್ಮ್ ಮಾಡ್ಬೋದು. 4,000 ಅಥವಾ 4,000 PC ಏನೋ ಹೇಳ್ತಾ ಇದ್ದಾರೆ. ಸೊ ಅದು ಕೂಡ ಆದಾಗಲೇ ಕರೆ. ಸೊ ಓದೋದಂದ್ರೂ ಕಂಟಿನ್ಯೂಸ್ ಆಗಿ ನಮ್ಗೆ ಮಾಡೋದು ಇದ್ದೇ ಇದೆ. ಸೊ ಹುದ್ದೆ ಖಾಲಿ ಇಲ್ಲ ಅಂತ ಅವರು ತೋರಿಸ್ಕೊಳ್ತಾ ಇದ್ದಾರೆ. ಸೊ ಯಾವ ರೀತಿಯಾಗಿ ಅಂದರೆ ಹಿಂದಿನವ್ರಿಗೆ ಪ್ರಮೋಷನ್ ಕೊಟ್ಟು ಖಾಲಿ ಇಲ್ಲ ಅಂತ ತೋರಿಸ್ಕೊಂಡು ಸೊ ಅವರು ಫೇಕ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸ್ಟೂಡೆಂಟ್ಸ್ ಎಚ್ಚರಿಕೊಂಡು ಸೊ ಯಾವುದು ಸಿಕ್ಕಿರ್ತಾವಲ್ಲ ಚಾನ್ಸ್ ಅವುಗಳನ್ನ ಒಟ್ಟಲೆ ಬಿಡಕ್ಕೆ ಹೋಗ್ಬಿಡ್ರಿ. ಮತ್ತು ಸೆಂಟ್ರಲ್ ಎಕ್ಸಾಮ್ಸ್ಗೂ ಕೂಡ ಸ್ವಲ್ಪ ಕೆಲವೊಂದಿಷ್ಟು ಜನ ಇವಾಗ ಸ್ವಲ್ಪ ಹೋಗ್ತಾ ಇದ್ದೀರಿ. ಸ್ವಲ್ಪ ಸ್ಟ್ರಾಂಗಾಗಿ ಪ್ರಿಪೇರ್ ಮಾಡಿದರೆ ಅದರಲ್ಲಿ ಫಿಕ್ಸ್ ಕನ್ಫರ್ಮ್ ಇರುತ್ತೆ ಸೆಂಟ್ರಲ್ ಎಕ್ಸಾಮ್ಸಲ್ಲಿ. ಸೊ ಅದನ್ನು ಕೂಡ ಸ್ವಲ್ಪ ಟಾರ್ಗೆಟ್ ಮಾಡಿಕೊಂಡು ಓದ್ಕೊಡ್ರಿ ಅಂತ ಹೇಳ್ತೀನಿ. ಮತ್ತು ನೆಕ್ಸ್ಟ್ ಕನ್ಫರ್ಮ್ ಆಗುತ್ತೆ. GPSR ಕೂಡ ಆಗೋದಿದೆ. ಬಟ್ ಏನಪ್ಪ ಅಂದರೆ ಎಲೆಕ್ಷನ್ ಸಮೀಪ ಬಂದಾಗ ತುಂಬ ಕನ್ಫರ್ಮ್ ಆಗೋ ಚಾನ್ಸಸ್ ಇದೆ. ಸದ್ಯಕ್ಕಂತರೂ 3-4 ತಿಂಗಳಂತರೂ ಯಾವುದೇ ರೀತಿಯಾದ ಕನ್ಫರ್ಮ್ ಇಲ್ಲ ಸ್ನೇಹಿತರೆ. ಸೊ ಕೊನೆವರೆಗೂ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಸೊ ಇದು ವಿಷಯ ನಿರಾಶೆ ಅಂತ ಅನಿಸಿದ್ರು ಕೂಡ ಸೊ ಇದು ನಿಜಾನೇ. ಸೊ ನಿಜ ಯಾವಾಗಲೂ ಕೈಯಾಗಿರುತ್ತೆ ಅಂತ ಹೇಳ್ತಾರೆ. ಸೊ ತುಂಬ ಜನ ಏನಪ್ಪ ಕೋಚಿಂಗ್ ಸೆಂಟರ್ ಅವರು ಇವಾಗ ಕನ್ಫರ್ಮ್ ಆಗುತ್ತಾ ಅವಾಗ ಕನ್ಫರ್ಮ್ ಆಗುತ್ತಾ ಅಂತ ಹೇಳಿ ಹುಡುಗರಿಗೆ ಹುಸಿ ಆಸೆ ತೋರಿಸಿ ತಮ್ಮ ಬೆಳೆ ಕಾಳುಗಳನ್ನ ತಾವು ಬೇಯಿಸ್ಕೊತಾ ಇದ್ದಾರೆ. ಸೊ ಆ ರೀತಿಯಾಗಿ ಅವ್ರಿಗೆ ಅದಕ್ಕೂ ತಲೆ ಕೆಡಿಸ್ಕೊಬೇಡ್ರಿ.
ಸೊ ನಿಮ್ಗೆ ಯಾವುದು ಕೈಗೆಟ್ಕೊತ್ತೋ ಸೊ ಅದನ್ನು ಪಟ್ನ ಹಿಡ್ಕೊಳಕ್ಕೆ ಟ್ರೈ ಮಾಡಿರಿ. ಸೊ ಹಾಗಾಗಿ ಎಲ್ಲಿ ಟೈಮ್ ವೇಸ್ಟ್ ಅಂತೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಅದಾಗುತ್ತೆ ಇದಾಗುತ್ತೆ ಅಂತ ಹೇಳಿ ಟಾರ್ಗೆಟ್ ಮಾಡಿರಿ ಒಂದೇ ಸಬ್ಜೆಕ್ಟ್ ಒಂದೇ ಎಕ್ಸಾಮ್ ಮೇಲೆ, ಅದನ್ನು ಪಟ್ ಅಂತ ಕನ್ಫರ್ಮ್ ಆದ ತಕ್ಷಣ ಕ್ಲಿಯರ್ ಆಗೋ ರೀತಿಯಾಗಿ ಓದ್ಕೊಡ್ರಿ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಕಮೆಂಟ್ ಸೆಕ್ಷನ್ ಒಳಗಡೆ ನಿಮ್ಮ ಅನಿಸಿಕೆಗಳು ಏನಾದರೂ ಅನಿಸಿದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಒಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್. ಈ ರೀತಿಯಾಗಿ ಅಪ್ಡೇಟೆಡ್ ನ್ಯೂಸನ್ನು ನಾನು ತರ್ತಾ ಇರ್ತೀನಿ. ಸೊ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ.